ನಮಸ್ತೆ. 2/12/2025 ಮಂಗಳವಾರ. ಸೂರ್ಯೋದಯ 6:27, ಸೂರ್ಯಾಸ್ತಮನ ಸಂಜೆ 5:52. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಮೋಕ್ಷ ಏಕಾದಶಿ ಇದೆ. ಇವತ್ತು ಅದು ಪಾರಣ ಹಿಂಗೆ ಎರಡು ರೀತಿಯಲ್ಲಿ ಅಂತಾರೆ. ಉಚ್ಚಾಟನೆ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಮತ್ಸ್ಯ ದ್ವಾದಶಿ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗವಿದೆ, ಅಮೃತ ಸಿದ್ಧಿ ಯೋಗವಿದೆ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಕೆ ಹೋದರೆ, ತಿಥಿ ಬೆಳಿಗ್ಗೆ 6:27ರಿಂದ ಮಧ್ಯಾಹ್ನ 3:57ವರೆಗೂ ದ್ವಾದಶಿ, ಆಮೇಲೆ ತ್ರಯೋದಶಿ ಬರುತ್ತದೆ. 2 ಶುಭ ತಿಥಿ, ಆದರೂ ವಾರ ಮಂಗಳವಾರ. ಇವತ್ತಿನ ದಿನದಲ್ಲಿ ಅಶ್ವಿನಿ ನಕ್ಷತ್ರವಿದೆ. 6:27 ಬೆಳಗ್ಗೆಯಿಂದ ರಾತ್ರಿ 8:51ವರೆಗೂ. ಆಮೇಲೆ ಭರಣಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 8:52ವರೆಗೂ ಅಮೃತ ಲಾಭವಿದೆ. ಅರೆ ಆಮೇಲೆ ಭರಣಿ ನಕ್ಷತ್ರ ಬಂದ ಮೇಲೆ ಧನಕ್ಷಯ ಅಂತ ಇರೋದರಿಂದ, ರಾತ್ರಿ ಬರೋದರಿಂದ ಏನೂ ಯೋಚನೆ ಇಲ್ಲ. ಹಂಗಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ಚೆನ್ನಾಗಿದೆ. ಒಂದೇ ಒಂದು ಮಂಗಳವಾರ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇವತ್ತಿನ ದಿನದಲ್ಲಿ 6:27ರಿಂದ 10:08ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆ ನಂತರ 3:31ವರೆಗೂ 3ನೇ ಪಾದ. ಮಧ್ಯಾಹ್ನ 3:31ನ ಮೇಲೆ ರಾತ್ರಿ 8:51ವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿತದೆ. ಇವತ್ತು ದಿನಪೂರ್ತಿ ಮೇಷರಾಶಿನಿ. ರಾತ್ರಿ 8:51 ಮೇಲೆ ರಾತ್ರಿ 2:10 ಅಂದರೆ ಲೇಟ್ ನೈಟ್ವರೆಗೂ ಭರಣಿ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗ್ಗೆವರೆಗೂ ಭರಣಿ ನಕ್ಷತ್ರ 2ನೇ ಪಾದವಿದೆ. ಈ ರೀತಿ ಇವತ್ತಿನ ದಿನಪೂರ್ತಿ 2 ನಕ್ಷತ್ರ, ಒಂದೇ ರಾಶಿ. ಇದರಲ್ಲಿ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯ ಅಂತಂದರೆ 6:27ರಿಂದ 8:42, 10:45ರಿಂದ ಮಧ್ಯಾಹ್ನ 1:12, ಮಧ್ಯಾಹ್ನ 2:56ರಿಂದ 2:58, ಸಂಜೆ 4:28ರಿಂದ 4:40. ಅದೇ ಥರ ಸಂಜೆ 6:46ರಿಂದ ರಾತ್ರಿ 8:58, ರಾತ್ರಿ 10:37ರಿಂದ 10:52, ಮತ್ತು ರಾತ್ರಿ 11:46ರಿಂದ ಬೆಳಗ್ಗೆವರೆಗೂ ಚೆನ್ನಾಗಿದೆ. ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಈಗ ಇಲ್ಲಿವರೆಗೂ ನೋಡಿರೋದು 100% ಶುಭ ಸಮಯ. ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು, ಬೆಳಗ್ಗೆಯಿಂದ ರಾತ್ರಿವರೆಗೂ. ಇವತ್ತಿನ ದುರ್ಮುಹೂರ್ತ 8:44ರಿಂದ 9:29ವರೆಗೂ. ಯಮಕಂಡ ಕಾಲ 9:18ರಿಂದ 10:43. ಮೃತ್ಯು ಇರೋದು ಮಧ್ಯಾಹ್ನ 1:15ರಿಂದ 2:54ವರೆಗೂ. ರಾಹು ಕಾಲ ಇರೋದು 3 ಗಂಟೆ ಮಧ್ಯಾಹ್ನದಿಂದ 4:26. ಅದೇ ಥರ ಇದೇ ಸಮಯದಲ್ಲಿ ಅಂದರೆ ರಾಹು ಕಾಲದಲ್ಲಿ ಇದು ಸ್ವಲ್ಪ ಮುಗಿತಾ ಅಂದರೆ 4:26 ಸಂಜೆಗೆ ಮುಗೀತದೆ. 4:42ರಿಂದ ಸಂಜೆ 6:44ವರೆಗೂ ಮೃತ್ಯು ಇದೆ. ಅದೇ ಥರ 5:16ರಿಂದ ಸುಮಾರು 6:42ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವೂ ಕೂಡಿ ಬರುತ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಯಾಕೆಂತಂದರೆ 4:42ಕ್ಕೆ ಸ್ಟಾರ್ಟ್ ಆಗ್ತದೆ ಮೃತ್ಯು, ಇನ್ನು 6:44ವರೆಗೂ ಇದೆ. ಅಷ್ಟರಲ್ಲೇ 5:16ಕ್ಕೆ ಅಂದರೆ ಹೆಚ್ಚು ಕಮ್ಮಿ 5 ಕಾಲಕ್ಕೆ ನಕ್ಷತ್ರ ವಿಷಘಟಿಕಾ ಕಾಲ ಸ್ಟಾರ್ಟ್ ಆಗಿ ಮೃತ್ಯು ಇರುವವರೆಗೂ ವಾರ್ಜ್ಯವೂ ಇರೋದರಲ್ಲಿ ಇವತ್ತು ಅಧಿಕವಾಗಿ ದೋಷ ಕೊಡುವ ಸಮಯ ಇದು. ಮತ್ತು ರಾತ್ರಿ 9ರಿಂದ 10:35ವರೆಗೂ ವಿಷಕಾಲ. ರಾತ್ರಿ 10:54ರಿಂದ 11:44ವರೆಗೂ ದುರ್ಮುಹೂರ್ತ. ಅದೇ ಥರ ರಾತ್ರಿ ಅಂತಂದರೆ ಬೆಳಗಿನ ಜಾವ 5:19ರಿಂದ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಅಂದರೆ ಭರಣಿ ನಕ್ಷತ್ರದವರಿಗೆ ದೋಷವಿದೆ. ಆದ್ದರಿಂದ ಅವರು ಸ್ವಲ್ಪ ಗಮನ ಕೊಡಬೇಕು. ವಾಕಿಂಗ್ ಹೋಗೋದು ಬರೋದಲ್ಲ,
ಹೆಚ್ಚು ಕಮ್ಮಿ ಸ್ವಲ್ಪ ತೊಂದರೆ ಇರುವಂಥ ಸಮಯ ಅಂತ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಷ್ಟಕ್ಕೆ ಇದು ಮುಗೀತು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗಿತ್ತು ಅಂತಂದರೆ ಅವ್ರಿಗೆ ಮಾತ್ರ ಇದನ್ನು ಗಮನಿಸಬೇಕಾಗ್ತದೆ. ಯಾಕೆಂತಂದರೆ ಆಡಿಯೋ ದೊಡ್ಡದಾಗಿರುತ್ತದೆ ಅಂತ ಕೆಲವರದ್ದು ಕಂಪ್ಲೇಂಟ್ ಇರುತ್ತೆ, ಅವ್ರಿಗೆ ಮಾತ್ರ. ಈ ಉದಾಹರಣೆ 6:27ರಿಂದ 8:42ವರೆಗೂ ಶುಭವಾಗಿರುತ್ತೆ ಅಂತಂದಿವೆ. ಇದರಲ್ಲಿ ಏನಿದೆ, ಅಶ್ವಿನಿ ನಕ್ಷತ್ರ 2ನೇ ಪಾದವಿದೆ. ಮತ್ತು ಇರುವ ಇನ್ನೂ ಒಳ್ಳೆಯ ಸಮಯಗಳು ಹಂಗೆ ಅಂತಂದರೆ ಕರ್ಣ ಅಂತ ಒಂದು ವಿಷಯ. ಆದರೂ ಪಕ್ಕವಾಗಿ ಇನ್ನೂ ನೋಡೋಕ್ಕೆ ಹೋದರೆ 7:27ರಿಂದ 8:42 ಶುಭವಾಗಿರುತ್ತೆ ಅಂತಂದಿವೆ. ಇದರಲ್ಲಿ ಏನಿದೆ ಅಂದರೆ ಸರ್ವಾರ್ಥ ಸಿದ್ಧಿ ಯೋಗವಿದೆ, ಹಂಗಾಗಿ ಇದು ಶುಭ. ಅದೇ ಥರ 7:22ರಿಂದ 8:42ವರೆಗೂ ಅದರಲ್ಲಿ ಬರುವಂಥ ಇನ್ನೊಂದು ವಿಷಯ ಸೂರ್ಯ ಹೊರೆ ಅಂತ. ಇದು ಆಸ್ಟ್ರೋನ್ಯೂಮರಾಲಜಿ ಪ್ರಕಾರ ಯಾರೆಲ್ಲ 1ನೇ ತಾರೀಕಲ್ಲಿ ಹುಟ್ಟಿದ್ರೋ 10, ಅದರಲ್ಲೂ 19, 28 ಈ ತಾರೀಖಲ್ಲಿ ಹುಟ್ಟಿದವರು, ಅದರಲ್ಲೂ ನಿಮ್ಮ ಜಾತಕದಲ್ಲಿ ಸೂರ್ಯ ಹೊರೆಯಲ್ಲಿ ನೀವು ಹುಟ್ಟಿದ್ರೆ ಅದು ಜಾತಕ ನೋಡಿದ್ರೇ ಗೊತ್ತಾಗೋದು. ದಿಕ್ಕಲ್ಲಿ ಸೂರ್ಯನು ಪವರಾಗಿರುವ ದಿಕ್ಕಲ್ಲಿ ನೀವು ಹುಟ್ಟಿದರೆ ಇನ್ನು ಬೇರೆ ಬೇರೆ ವಿಷಯಗಳಿದೆ, ಅದೆಲ್ಲ ಜಾತಕ ನೋಡಿದ್ರೇ ಗೊತ್ತಾಗೋದು. ಅಂಥವ್ರಿಗೆ ಈ ಸಮಯ ಶುಭವಾಗಿರುತ್ತದೆ. ಅಂದರೆ 7:27ರಿಂದ 8:21ವರೆಗೂ. ಮತ್ತೊಂದು ಇರೋದರಲ್ಲಿ ಒಳ್ಳೆಯ ಸಮಯ ಅಂತಂದರೆ 10:45 ಮೇಲೆ ಸ್ವಲ್ಪ ಒಳ್ಳೆಯ ಸಮಯವಿದೆ. ಈ ಸಮಯದಲ್ಲಿ ಮಕರ ಲಗ್ನವಿದೆ. 10:45ರಿಂದ 11:32. ಇದು ಸ್ವಲ್ಪ ಬಿಗಿನರ್ಸ್ ಅಸ್ಟ್ರಾಲಜರ್ಗೆ ಉಪಯೋಗ ಆಗುವಂಥ ವಿಷಯ. ಅದರಲ್ಲೂ 9:18 10:15 ಬುಧ ಹೊರೆ ಮುಗಿದೋಗ್ಬಿಡ್ತದೆ, ಹಂಗಾಗಿ ಇದು ಸೇರೋದಿಲ್ಲ. ಅದೇ ಥರ ಧನಲಾಭ ಕಾಲವು ಇದರಲ್ಲಿ ಬರೋದಿಲ್ಲ, ಯಾಕೆಂದರೆ ಆ ಸಮಯದಲ್ಲಿ ಯಮಕಂಡ ಕಾಲವೆಲ್ಲ ಇದೆ, ಆದ್ದರಿಂದ ಅದಿಲ್ಲ. ಇದರಲ್ಲಿ 11:45ರಿಂದ 1:12ವರೆಗೂ ಒಂದು ಶುಭ ಸಮಯವಿದೆ. ಈ ಸಮಯದಲ್ಲಿ ಏನಿರುತ್ತೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಶುಭ ಮುಹೂರ್ತ ಪಂಚಕ ಅಂತ ಈ ಸಮಯ ಸ್ವಲ್ಪ ಉಪಯೋಗ ಆಗುತ್ತದೆ. ಇದು ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ 11:45ರಿಂದ 1:12 ಸ್ವಲ್ಪ ಸ್ಪೆಸಿಫಿಕ್ ಆಗಿ ಸಮಯಗಳನ್ನ ಕೊಡ್ತಾ ಇದ್ದೀವಿ. ಅಭಿಜಿತ್ ಮುಹೂರ್ತ ಇರೋದು 11:46ರಿಂದ 12:32. ಖಂಡಿತವಾಗಿ ಈ ಸಮಯ ಶುಭವಾಗಿದೆ, ಯಾಕೆಂದರೆ ಆ ಸಮಯದಲ್ಲಿ ನಾವು ಫಸ್ಟೇ ಹೇಳಿದಂತೆ ಶುಭ ಸಮಯಗಳು ಸೇರಿದೆ. ಆದ್ದರಿಂದ ಸ್ವಲ್ಪ ಇರೋದರಲ್ಲಿ ಮಂಗಳವಾರ ಇನ್ನೂ ಕೆಲವು ವಿಷಯಗಳನ್ನ ಮನಸ್ಸಲ್ಲಿ ತೊಗೊಂಡ್ರೆ ಇರೋದರಲ್ಲಿ ಅಭಿಜಿತ್ ಓಕೆ ಅಂತಲೇ ಇಟ್ಕೋಬೋದು. ಮತ್ತೊಂದು ಸಮಯ ಇವತ್ತಿನ ಗುರುಹೊರೆ. ಗುರುಹೊರೆಯಲ್ಲಿ 12:09 1:06ವರೆಗೂ ಗುರುಹೊರೆ ಇದೆ. ಖಂಡಿತವಾಗಿ ಇದರಲ್ಲಿ 12:45 ಮೇಲೆ 1:12ವರೆಗೂ ಗುರುಹೊರೆ ಶುಭವಾಗಿದೆ. ನಾವು ಇದನ್ನು ಪರ್ಟಿಕ್ಯುಲರ್ ಆಗಿ ನಿಮಗೆ ಕೊಡ್ತಾ ಇದ್ದೀವಿ, ಯಾಕೆಂತಂದರೆ ಜನರಲಾಗಿ ನೋಡೋಕೆ ಹೋದರೆ 12:45ರಿಂದ 1:12 ಅಂತ. ಇದರಲ್ಲಿ ಗುರುಹೊರೆ ಇನ್ನೂ ಮುಂಚೆನೇ ಸ್ಟಾರ್ಟ್ ಆಗ್ತದೆ, 12:09 ಅಂತ. ಪಂಚಾಂಗ ಪ್ರಕಾರ ನೋಡೋಕೆ ಹೋದರೆ 12:09 ಗುರುಹೊರೆ ಸ್ಟಾರ್ಟ್ ಆಗುತ್ತೆ, ಹಂಗೆ ಅಂತ ಕೊಟ್ಟಿದ್ರು ಕೂಡ ಅದರಲ್ಲೂ ಶುಭ ಸಮಯ ನಮಗೆ ಸ್ಟಾರ್ಟ್ ಆಗೋದು 12:45. ಇದು ಸ್ವಲ್ಪ ತಲೆ ಸುತ್ತುವ ವಿಷಯವೇ, ಆದರೆ ಬಿಗಿನರ್ ಅಸ್ಟ್ರಾಲಜರ್ಗೆ ಅರ್ಥ ಆಗುತ್ತದೆ. ಈ ಜ್ಯೋತಿಷದಲ್ಲಿ ಸ್ವಲ್ಪ ಪರಿಚಯ ಇರೋರ್ಗೂ ಅರ್ಥ ಆಗುತ್ತದೆ. ಹಂಗಾಗಿ 12:45ರಿಂದ 1:06 ಇದು ಗುರುಹೊರೆ. ಎಮರ್ಜೆನ್ಸಿ ಏನಾರು ಮಾಡುವಂಥ ಕೆಲಸಗಳಿದ್ದರೆ ಇಂಥ ಸಮಯದಲ್ಲಿ ನೀವು ತಿಳ್ಕೊಬೋದು. ಅದೇ ಸಮಯದಲ್ಲಿ ಇನ್ನೊಂದು ವಿಷಯವೇ, ಈ ಸಮಯದಲ್ಲಿ ಗುಳಿಕೆ ಕಾಲವು ಸೇರುತ್ತದೆ. ಆದ್ದರಿಂದ ನಾವು ಕೊಟ್ಟಿರುವಂಥ ಇಂಥ ಸಮಯ ಇನ್ನೂ ಸ್ವಲ್ಪ ಉಪಯೋಗ. ಮತ್ತು ವಿಜಯ ಮುಹೂರ್ತ ಅಂತ ತಗೊಂಡ್ರೆ ಇವತ್ತು ಶುಭವಾಗಿದೆ. ಆದರೂ 2:56 2:50ವರೆಗೂ ವಿಜಯ ಮುಹೂರ್ತ ಶುಭವಾಗಿದೆ. ಕೆಲವು ಎಮರ್ಜೆನ್ಸಿ ಕಾರ್ಯಗಳು ಮಾಡಬೇಕಾದ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡ್ಬೋದು. ಮತ್ತು ಅಮೃತ ಕಾಲ ಅಂತ ಒಂದು ಬರುತ್ತದೆ, ಅಮೃತ ಗಳಿಗೆ ಅಂತಲೂ ಅಂತೀವಿ. ಇದು 2:23 ಮೇಲೆ 3:49ವರೆಗೆ ಇರೋದರಿಂದ ನಾವು ಹೇಳಿದೆ ಇದೆಯೇ ಅಂದರೆ ವಿಜಯ ಮುಹೂರ್ತದಲ್ಲೇ ಅಮೃತ ಗಳಿಗೆಯನ್ನು ಸೇರಿಸಿಕೊಳ್ಳಿ. ಈ ಸಮಯದ ಒಳಗಡೆ ಮಾಡಿದ್ರೆ ಡಬಲ್ ಗ್ರಾಜುಯೇಟ್ ಇದ್ದಂಗೆ. ಹಂಗಾಗಿ 2:56ರಿಂದ 2:58ವರೆಗೂ ಶುಭವಾಗಿರುತ್ತದೆ. ಯಾಕೆಂದರೆ ಅಮೃತ ಗಳಿಗೆಯನ್ನು ವಿಜಯ ಮುಹೂರ್ತನೂ ಸೇರೋದರಿಂದ ಈ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ. 2:56ರಿಂದ ಹೆಚ್ಚು ಕಮ್ಮಿ
2:56 ಅಂತಂದಾಗ 2 ನಿಮಿಷ ಅಂತ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಅಷ್ಟು ಉಪಯೋಗಿಸ್ಬೋದು. ನೆಕ್ಸ್ಟ್ ನಾವು ನೋಡುವಂಥ ಸಮಯಗಳಲ್ಲಿ ಸಂಜೆ 4:28ರಿಂದ 4:40ವರೆಗೂ ಶುಭ ಸಮಯ ಅಂತ ಅಂತೀವಿ. ಈ ಸಮಯಗಳಲ್ಲಿ ವಿಶೇಷವಾಗಿ 4:40ವರೆಗೂ ಇರೋದರಿಂದ ಈ ಸಮಯದಲ್ಲಿ ಬುಧ ಹೊರೆ ಬರುತ್ತದೆ. ವಿದ್ಯಾರ್ಥಿಗಳಿಗೆ, ಬಿಸ್ನೆಸ್ ಬಗ್ಗೆ ಮಾತಾಡೋರಿಗೆ, ಪಾರ್ಟ್ನರಲ್ಲಿ ಅಂದರೆ ಪಾಲುದಾರರಲ್ಲಿ ಮಾತಾಡಿಕೊಳ್ಳೋಕ್ಕೆ ಇದು ಒಂದು ಉತ್ತಮ ಸಮಯ. ಆದರೂ ನಾವು ಹೇಳುವಂಥದ್ದು 4:28 ಅಂದರೆ 4:15 ಅಂತ ಇಟ್ಕೊಳ್ಳಿ. ಅಲ್ಲಿಂದ 4:54ವರೆಗೂ ಬುಧ ಹೊರೆ ಇದೆ. ಇಷ್ಟು ಒಳ್ಳೆಯ ಸಮಯಗಳು ಅಂತ ವಿಂಗಡಿಸಿ ಹೇಳಿದ್ದೀವಿ. ಸಪ್ರೇಟ್ ಕೇಳುವವರು ನಿಮ್ಮ ಜಾತಕನ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.